ಇವತ್ತಿಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ 2.5 ವರ್ಷ. ಈ 2.5 ವರ್ಷ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದರೆ ಈ 2.5 ವರ್ಷ ಆದಮೇಲೆ ನವೆಂಬರ್ ಕ್ರಾಂತಿ ಆಗುತ್ತೆ, ರಾಜ್ಯದಲ್ಲಿ ಮಹತ್ವದ ಬದಲಾವಣೆ ಆಗುತ್ತೆ, ಸಚಿವ ಸಂಪುಟ ಪುನಾರಚನೆ ಆಗುತ್ತೆ ಅಂತ ಸಿದ್ದರಾಮಯ್ಯನವರು, ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತೆ, ಕೊಟ್ಟ ಮಾತಿನಂತೆ ನನ್ನನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತ DK ಶಿವಕುಮಾರ್ ಅವರು ಕೂಡ ಜಪ ಮಾಡ್ಕೋತಾನೇ ಬಂದರು. ಅವರಿಬ್ಬರು ಜಪ ಮಾಡಿದಂಥ ಆ ದಿನ ಬಂದೇ ಬಿಟ್ಟಿದೆ. ಬೆಳಿಗ್ಗೆವರೆಗೂ ಕೂಡ ಯಾರು ಆಯ್ತು ಮುಗೀತು ಕ್ರಾಂತಿಗೆ ಓಂ ಶಾಂತಿ ಅಂತ ಅಂದುಕೊಂಡಿದ್ವಿ. ಆದರೆ ಇದ್ದಕ್ಕಿದ್ದಕ್ಕೆ 9 ಜನ ಒಕ್ಕಲಿಗ ನಾಯಕರು ದೆಹಲಿಗೆ ಹೊರಟ್ರಲ್ಲ, ಅಲ್ಲಿಗೆ ಆರಂಭವಾಯಿತು ನವೆಂಬರ್ ಕ್ರಾಂತಿಯ ಮುಹೂರ್ತ. ಮುಗಿದೇ ಹೋಯಿತು ಮುಕ್ತಾಯ ಅಂದುಕೊಂಡಾಗಲೇ ಆರಂಭ ಆಗಿದೆ ಕ್ಷಿಪ್ರ ಕ್ರಾಂತಿ. ಈ ಕ್ರಾಂತಿ ಯಾರನ್ನ ಬಲಿ ಪಡೆಯುತ್ತೆ, ಈ ಕ್ರಾಂತಿ ಯಾರನ್ನ ಪಟ್ಟಕ್ಕೇರಿಸುತ್ತೆ, ಈ ಕ್ರಾಂತಿ ಏನೆಲ್ಲ ರಾಜಕೀಯ ಬಣ್ಣಗಳನ್ನ ತೋರಿಸುತ್ತೆ ಜನರಿಗೆ ಅನ್ನೋದು ದೊಡ್ಡ ಕುತೂಹಲ.